ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಹಾರಾಷ್ಟ್ರ ANTF ಅಂದ್ರೆ ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳ ಕಾರ್ಯಾಚರಣೆ ನಡೆಸಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ 55.88 ಕೋಟಿ ರೂಪಾಯಿ ಮೌಲ್ಯದ MD ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆಗೆ 4 ಆರೋಪಿಗಳನ್ನ ಕೂಡ ಮಹಾರಾಷ್ಟ್ರ ANTFನ ಅಧಿಕಾರಿಗಳು ಬಂಧಿಸಿರುವಂಥದ್ದು. ಬೆಂಗಳೂರಿನ 3 ಕಡೆಗಳಲ್ಲಿ ಈ ಡ್ರಗ್ಸ್ ಫ್ಯಾಕ್ಟರಿ ಕಾರ್ಯ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಅದರ ಮೇಲೆ ರೇಡ್ ಮಾಡಿದಂತಹ ಮಹಾರಾಷ್ಟ್ರ ANTF ಅಧಿಕಾರಿಗಳು 3 ಕಡೆಗಳಲ್ಲೂ ಕೂಡ ರೇಡ್ ಮಾಡಿ 4 ಆರೋಪಿಗಳನ್ನು ವಶಕ್ಕೆ ಪಡೆದು 55.88 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂಥದ್ದು. ಮಹಾರಾಷ್ಟ್ರ ANTF ಕಾರ್ಯಾಚರಣೆಯನ್ನು ನಡೆಸಿರೋದು ಬೆಂಗಳೂರಿನಲ್ಲಿ 3 ಕಡೆಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಕಾರ್ಯನಿರ್ವಹಿಸ್ತಾ ಇತ್ತು. ಆ 3 ಕಡೆಗಳಲ್ಲೂ ರೇಡ್ ಮಾಡಿ 55.88 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿರುವಂಥದ್ದು. ಮುಂಬೈನಲ್ಲಿ ಇತ್ತೀಚೆಗಷ್ಟೇ 1.5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿತ್ತು. ಅಲ್ಲಿ ಅಬ್ದುಲ್ ಖಾದರ್ ಶೇಖ್ ಅನ್ನೋನನ್ನ ಮಹಾರಾಷ್ಟ್ರ ANTF ಅರೆಸ್ಟ್ ಕೂಡ ಮಾಡಿತ್ತು. ಆತನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಅನ್ನತನ ಹೆಸರು ಹೊರಗಡೆ ಬರುತ್ತೆ. ಆತನನ್ನ ಬಂಧಿಸಲಾಗತ್ತೆ. ಆ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಬೆಂಗಳೂರಿನಲ್ಲಿ 3 ಕಡೆ ಮಹಾರಾಷ್ಟ್ರ ANTFನ ಕೊಂಕಣ ವಿಭಾಗದ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ ರೇಡ್ ಮಾಡಿ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂಥದ್ದು. ಈ ಬಗ್ಗೆ ಕ್ರೈಮ್ ರಿಪೋರ್ಟರ್ ಚಂದ್ರಶೇಖರ್ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನ 3 ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸಿರುವಂಥದ್ದು, ಯಾರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ, ಇಲ್ಲಿ ಬಂಧನ ಆಗಿರುವವರ ವಿವರಗಳು ಏನಿದೆ, ಯಾವೆಲ್ಲ ಡ್ರಗ್ಸ್ ಸಿಕ್ಕಿರುವಂಥದ್ದು ಚಂದ್ರಶೇಖರ್? ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ 3 ಕಾರ್ಖಾನೆಗಳನ್ನ ನಡೆಸ್ತಾ ಇರುವಂತಹದ್ದು. ಒಂದು ಬಾಗ್ಲೂರು ಪೊಲೀಸ್ ಠಾಣೆಯ ಮಿತಿಯಲ್ಲಿ ಒಂದು ಸ್ಪಂದನ ಲೇಔಟ್ ಕಾಲೋನಿಯಲ್ಲಿ ಒಂದು ಕಾರ್ಖಾನೆ ಇದ್ರೆ, ಇನ್ನೊಂದು ಏನು ಕೊತ್ನೂರು ಪೊಲೀಸ್ ಠಾಣೆಯ ಮಿತಿ ಒಳಗಡೆ ಗೊಲ್ಲಹಳ್ಳಿ ಪ್ರದೇಶದಲ್ಲಿ ಒಂದಿದೆ. ಜೊತೆಗೆ ಇನ್ನೊಂದು ಆವಲಹಳ್ಳಿ ಪೊಲೀಸ್ ಠಾಣೆ ಒಳಗಡೆ ಯರಪ್ಪನಹಳ್ಳಿ ಒಂದು ಕಾರ್ಖಾನೆ ಇರುವಂತಹದ್ದು. ಒಟ್ಟು ಈಗಾಗಲೇ ಸುಮಾರು ಏನು ಈಗ 1 ಕೆಜಿ ಅಷ್ಟು ಒಂದು ಫ್ಯಾಕ್ಟರಿಯಲ್ಲಿ ಸಿಕ್ಕರೆ, ಮತ್ತೊಂದು ಕೆಜಿ ಅಷ್ಟು ಒಂದು ಫ್ಯಾಕ್ಟರಿಯಲ್ಲಿ ಸಿಕ್ಕರೆ, ಮತ್ತೊಂದು ಫ್ಯಾಕ್ಟರಿಯಲ್ಲಿ 4 ಕೆಜಿ ಅಷ್ಟು ಘನ ತ್ಯಾಜ್ಯ ಅಂದ್ರೆ ಘನ ಒಂದು MD ಸಿಕ್ಕಿರುವಂತಹದ್ದು, 17 ಕೆಜಿ ದ್ರವ MD ಸಿಕ್ಕಿರುವಂತಹದ್ದು, 21 ಕೆಜಿ ಡ್ರಗ್ಸ್ ಒಟ್ಟಾರೆಯಾಗಿ ಈಗಾಗಲೇ ಸದ್ಯಕ್ಕೆ ಏನು ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ರಾಜಸ್ಥಾನದ ಮೂಲ ಏನು ಕಿಂಗ್ ಫಿಲ್ಗಳಿದ್ದಾರೆ ಅವರು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಬೆಂಗಳೂರು ಸೇರಿದಂತೆ ದೇಶದ ಅನೇಕ ಭಾಗಗಳಲ್ಲಿ ಇವರು ಬೇರೆ ಬೇರೆ ಡ್ರಗ್ಸ್ ಫ್ಯಾಕ್ಟರಿಗಳನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಮುಂಬೈ ಸೇರಿದಂತೆ ದೊಡ್ಡ ನಗರಗಳಿಗೆ ಡ್ರಗ್ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಹೀಗಾಗಿ ಎಲ್ಲೊಂದ್ ಕಡೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಫ್ಯಾಕ್ಟರಿಗಳೇ ಬೆಂಗಳೂರಿನ ಹೊರವಲಯದಲ್ಲಿ ಇದ್ರೂ ಕೂಡ ಬೆಂಗಳೂರಿನ ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ.